ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಜುಕೇಷನಲ್ ಪರ್ಪಸ್ಗೆ, ಜೊತೆಗೆ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಆಗಲಿ ಅಂತ. ನಮ್ಮ ಸೋನು ಶ್ರೀನಿವಾಸ್ ಗೌಡ ಅವರು ಅವರ 1 ಮಿಲಿಯನ್ ಫಾಲೋವರ್ಸ್ ಇರ್ತಕ್ಕಂಥ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿನ ಹಾಕಿದ್ದಾರೆ. ಆ ಸ್ಟೋರಿನಲ್ಲಿ ಏನಿದೆ ಅಂತಂದರೆ, ಶ್ರೀಲಂಕಾದ ಕೊಲಂಬೋ ಸಿಟಿನಲ್ಲಿ ಕೆಸಿನೋ ಗೇಮ್ಸ್ಗಳನ್ನ ಆಡಿಸ್ತಾ ಇದ್ದಾರೆ. ಅಲ್ಲಿ ಫ್ಯಾಷನ್ ಶೋ ಇರುತ್ತೆ, ಲೈವ್ ಶೋಗಳೆಲ್ಲ ಇರುತ್ತೆ, ನೀವು ಕೂಡ ಎಂಜಾಯ್ ಮಾಡ್ಬೋದು ಅನ್ನೋ ಥರ ಒಂದು ಪ್ರಮೋಷನ್ ಅನ್ನ ಹಾಕಿದ್ದಾರೆ. ಅಲ್ಲಿ ಏನಪ್ಪ ತೊಂದರೆ ಅಂತಂದ್ರೆ ಏನೂ ತೊಂದರೆ ಇಲ್ಲ. ಅವರನ್ನ ಒಬ್ರು ಗೆಸ್ಟ್ ಆಗಿ ಇಲ್ಲಿಂದ ಕರೆದಿದ್ದಾರೆ, ಇಂಡಿಯಾದಿಂದ, ಅದು ಕರ್ನಾಟಕದಿಂದ ಶ್ರೀಲಂಕಾದಲ್ಲಿ ಒಂದು ಇವೆಂಟ್ಗೆ ಅವರು ಗೆಸ್ಟ್ ಆಗಿ ಹೋಗ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಖುಷಿಯಾದಂಥ ವಿಚಾರನೆ. ಆದರೆ ಪ್ರಾಬ್ಲಮ್ ಏನಾಗಿದೆ, ಸೊ ಅವರು ಕೆಸಿನೋದು ಅಡ್ವರ್ಟೈಸ್ಮೆಂಟ್ ತರ ಪ್ರಮೋಷನ್ ಮಾಡಿದಾರಲ್ಲ, ಮೇ ಬಿ ಇದೇನಾದರೂ ಸ್ಟ್ರಿಕ್ಟ್ ಆಕ್ಷನ್ ಆಯಿತು ಅಂತಂದ್ರೆ ಅವರೊಂದು 6 ತಿಂಗಳು ಜೈಲ್ಗೂ ಕೂಡ ಹೋಗ್ಬೋದೇನೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇವಾಗ ಅವರು ಕೆಸಿನೋದು ಒಂದು ಪ್ರಮೋಷನ್ ತರದ್ದು ಹಾಕಿದ್ದಾರೆ. ಅಂತಂದ್ರೆ ನಾನು ಈ ಇವೆಂಟ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಇಷ್ಟು ದಿನಗಳವರೆಗೂ ಪ್ರೋಗ್ರಾಮ್ಗಳಿರುತ್ತೆ, ನೀವು ಕೂಡ ಭಾಗವಹಿಸ್ಬೋದು ಅನ್ನೋ ಥರದ್ದು ಒಂದು ಪೋಸ್ಟರ್ ಅದು. ಸೊ ಈಗ ನನಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರೋಂಗೆ ಕೆಸಿನೋ ಅನ್ನೋದೊಂದು ಗೋವಾದಲ್ಲಿ ತುಂಬ ಫೇಮಸ್ ಆಗಿ ನಾವು ಕೇಳಿರೋಂಥ ಒಂದು ಆಟಗಳು, ಅಂತಂದರೆ ಜೂಜಾಡ್ಸೋಂಥ ಆಟ. ಈಗ ನಿಮಗೆ ಫ್ರಮ್ ಸ್ಕ್ರಾಚು ಕೆಸಿನೋ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕೆಸಿನೋ ಅಂತಂದ್ರೆ ಒಂದು ರೂಮಲ್ಲಿ ಅಥವಾ ಒಂದು ಬಿಲ್ಡಿಂಗಲ್ಲಿ ಒಬ್ರು ಪಬ್ಲಿಕ್ನ ಅಥವಾ ಒಂದಷ್ಟು ಜನಗಳನ್ನ ಹಾಕೊಂಡು ಜೂಜನ್ನ ಆಡಿಸೋದನ್ನ ಕೆಸಿನೋ ಅಂತ ಇಂಗ್ಲೀಷಲ್ಲಿ ಸ್ಟೈಲಿಶ್ ಆಗಿ ಕರೀತಾರೆ. ನಮ್ಮ ಕಡೆ ಹೇಳೋದಾದ್ರೆ ಜೂಜು ಅಡ್ಗಳು ಅಂತ ಹೇಳ್ತೀವಲ್ಲ, ಲೈಕ್ ಆ ಥರ ಇರುತ್ತೆ. ಭಾರತದಲ್ಲಿ ದ ಪಬ್ಲಿಕ್ ಗ್ಯಾಮ್ಲಿಂಗ್ ಆಕ್ಟ್ 1867 ಪ್ರಕಾರ ನಾವೇನಾದರೂ ಈ ಥರ ಕೆಸಿನೋ ಗೇಮ್ಸನ್ನ ಆಡಿಸಿದ್ರೆ ಅಥವಾ ಒಂದಷ್ಟು ಜನನ ಸೇರಿಸ್ಕೊಂಡು ಜೂಜನ್ನ ಆಡ್ತು ಅಂತಂದ್ರೆ ಅದಕ್ಕೆ 200 ರೂಪಾಯಿ ದಂಡ ಮತ್ತೆ 3 ತಿಂಗಳವರೆಗೂ ಕೂಡ ಜೈಲು ಶಿಕ್ಷೆನ ಕೊಡ್ತಾರೆ. ಅದ್ರ ಜೊತೆಗೆ ಈ ಕೆಸಿನೋ ಗೇಮ್ ಹೆಂಗ್ ಆಡ್ತಾರೆ ಅಂತ ನೋಡಕ್ಕೆ ಅಂತ ಹೋಗ್ತೀವಲ್ಲ, ನಮ್ಗಳಿಗೂ ಕೂಡ 100 ರೂಪಾಯಿ ದಂಡ, 1 ತಿಂಗಳವರೆಗೂ ಕೂಡ ಜೈಲು ಶಿಕ್ಷೆನ ಕೊಡಂತ ಇರುತ್ತೆ. ಈಗ ನನಗೆ ನಿಮ್ಗೆ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ, ಅಲ್ಲ ಗುರು, ಜೈಲ್ಗೆ ಹಾಕ್ತಾರೆ ಅನ್ನೋದಾದ್ರೆ ನಾವು ಇಷ್ಟು ವರ್ಷದಿಂದ ಗೋವಾಗೆ ಹೋಗ್ತಾ ಇದೀವಿ, ಅಲ್ಲಿ ಕೆಸಿನೋನು ಕೂಡ ಆಡ್ತಾರೆ, ಎಷ್ಟೋ ಜನ ಆಡ್ ಬಂದಿರೋರು ನೋಡಿದೀವಿ, ಇವನ್ ನಾನೇ ಕೂಡ ಆಡಿದ್ದೀನಿ, ನನ್ನನ್ನೆಲ್ಲ ಜೈಲ್ಗೆ ಹಾಕ್ಲಿಲ್ವಲ್ಲ ಯಾಕೆ ಅಂತ ನೀವು ಕ್ವಶನ್ ಮಾಡ್ಬೋದು. ಈ ಪಬ್ಲಿಕ್ ಗ್ಯಾಮ್ಲಿಂಗ್ ಆ್ಯಕ್ಟ್ ಬಂದ್ಬಿಟ್ಟು ಹೋಲ್ ಇಂಡಿಯಾಗಿರೋಂಥ ಒಂದು ರೆಗ್ಯುಲೇಷನ್ಸ್ ಇರುತ್ತೆ. ಆದರೆ ಪ್ರತಿ ರಾಜ್ಯಗಳಲ್ಲಿ ತನ್ನದೇ ಆದಂಥ ಒಂದು ಇದನ್ನ ಆಡಿಸ್ಬೇಕೋ ಬೇಡವೋ ಅಥವಾ ಇವ್ರಿಗೆ ಸಪರೇಟ್ ಆಗಿ ಏನಾದರೂ ಒಂದು ಲಾನ ರೆಗ್ಯುಲೇಟ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಅಧಿಕಾರನ ಆಯಾಯ ರಾಜ್ಯ ಸರ್ಕಾರಗಳು ಹೊತ್ತಿರುತ್ತವೆ. ಭಾರತದಲ್ಲಿ 28 ರಾಜ್ಯಗಳಿದ್ದು 8 ಯೂನಿಯನ್ ಟೆರಿಟರೀಸ್ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಿದೆಯಲ್ಲ, ಇಷ್ಟರಲ್ಲಿ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಕೆಸಿನೋ ಗೇಮ್ಸ್ ಗಳನ್ನ ಆಡಿಸುವಂತ ಅಧಿಕಾರನ ಹೊಂದಿರುತ್ತೆ. ಫಸ್ಟ್ ಒನ್ ಗೋವಾ, 2ನೇದು ದಮನ್ ದೀವ್, 3ನೇದು ಸಿಕ್ಕಿಂ. ಅದರಲ್ಲೂ ಗೋವಾ ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಕೆಸಿನೋ ಗೇಮ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದಂತ ರಾಜ್ಯವಾಗಿರುತ್ತೆ. ಇಡೀ ಭಾರತದಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ ಕೆಸಿನೋ ಅಲೋ ಇದೆ ಅನ್ನೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಡೇಂಜರಸ್ ಅನ್ನೋದನ್ನ ಕೂಡ ನೀವು ಯೋಚನೆ ಮಾಡ್ಬೋದು. ನಿಮ್ಗೆ ಅನ್ನಿಸ್ಬೋದು ಒಂದು ಸ್ಟೋರಿ ತಾನೆ ಅಂತ, ಬಟ್ ಆ ಸ್ಟೋರಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಅಥವಾ ಅವ್ರು ಮಾಡಿರೋ ಆಕ್ಟ್ ಪ್ರಕಾರ ಹೇಳೋದಾದ್ರೆ ಅದು ತಪ್ಪೆ. ಅದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸೋಕೆ ಅಂತಲೇ ನಾನು ಇವಾಗ ಇಲ್ಲಿಗೆ ಬಂದಿರೋದು. 1999 ಇಂಡಿಯಾದಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಕೆಸಿನೋ ಗೇಮ್ಗಳನ್ನ ಆಡೋಕ್ಕೆ ಅವಕಾಶ ಇರಲಿಲ್ಲ. ಅದೇನಾದರೂ ಆಡ್ತು ಅಂತಂದರೆ ಈಗ ನಾನು ಏನು ಹೇಳಿದ್ನೋ ರೂಲ್ಸ್ಗಳಲ್ಲಿ ಆ ಥರ ಶಿಕ್ಷೆ ಆಗ್ತಾ ಇತ್ತು, ದಂಡ ವಿಧಿಸ್ತಾ ಇದ್ರು. ಆದರೆ 1999ರಿಂದ ಈ ಕಡೆಗೆ ಗೋವಾ ಸರ್ಕಾರ ನಾವು ಟೂರಿಸ್ಟ್ನ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಸಿನೋ ಗೇಮ್ಗಳನ್ನು ನಾವು ಆಡಿಸ್ಲೇಬೇಕು. ಈ ಕೆಸಿನೋ ಗೇಮ್ಗಳಿಗಾದ್ರೂ ಕೂಡ ಟೂರಿಸ್ಟ್ಗಳು ಬರ್ತಾರೆ, ಅವಾಗ ಆಟೋಮೆಟಿಕಲಿ ನಮ್ಮ ಎಕಾನಮಿ ಮತ್ತು ಟೂರಿಸಮ್ ಡೆವಲಪ್ ಆಗುತ್ತೆ. ಸರ್ಕಾರಕ್ಕೆ ಇಂತಿಷ್ಟು ನಾವು ಟ್ಯಾಕ್ಸು ಅಂತ ಕಟ್ಟಿ ಅದರ ಮುಂದಕ್ಕೆ ನಾವು ಅದನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ 1999ರಿಂದ ಕೆಸಿನೋ ಗೇಮ್ಗಳನ್ನ ಆಡೋಕ್ಕೆ ಗೋವಾದಲ್ಲಿ ಪರ್ಮಿಷನ್ ಅನ್ನ ತಗೊಂತಾರೆ. ಗೋವಾದಲ್ಲಿ ಒಟ್ಟು 10 ಟೈಪ್ ಆಫ್ ಕೆಸಿನೋ ಗೇಮ್ಗಳಿದ್ದು ಅದರಲ್ಲಿ 6 ಭೂ ಪ್ರದೇಶದ ಮೇಲೆ ಆಡಿಸಿದ್ರೆ ಇನ್ನ 4 ಜಲಪ್ರದೇಶ ಅಂತಂದ್ರೆ ನೀರಿನ ಮೇಲೆ ಕೆಸಿನೋಗಳನ್ನ ಆಡಿಸ್ತಾರೆ. ಟೂರಿಸಂ ನ ಪ್ರಮೋಟ್ ಮಾಡ್ತೀವಿ, ಜೊತೆಗೆ ಇದರಿಂದ ನಾವು ಹೊರಗಡೆ ಜನನ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ಕೊಳ್ಳೋಂಥ ಈ ಗೋವಾ ಸರ್ಕಾರ ಹ್ಯೂಜ್ ಅಮೌಂಟ್ ಆಫ್ ಟ್ಯಾಕ್ಸ್ ಅನ್ನ ಕೆಸಿನೋ ಗೇಮ್ಗಳಿಂದ ತಗೊಳುತ್ತೆ. ಅದಕ್ಕೋಸ್ಕರ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ, ಗೋವಾದಲ್ಲಿ ಏನಾದರೂ ಕೆಸಿನೋ ಗೇಮ್ಗಳನ್ನ ಆಡಬೇಕು ಅಂತಂದರೆ ನೀವು ಗೋವಾ ರಾಜ್ಯದವರು ಬಿಟ್ಟು ಬೇರೆಯವರಾಗಿರಬೇಕು. ಇನ್ ಕೇಸ್ ಏನಾದರೂ ನೀವು ಗೋವಾ ರೆಸಿಡೆನ್ಷಿಯಲ್ ಆಗಿದ್ದರೆ ಅಥವಾ ಅಲ್ಲಿಯೇ ಒಂದು ವೋಟರ್ ID ಆಧಾರ್ ಕಾರ್ಡಿನ ಹೊಂದಿದ್ರೆ ನಿಮಗೆ ಅಲ್ಲಿ ಕೆಸಿನೋ ಗೇಮ್ಗಳನ್ನ ಆಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಇದರ ಅರ್ಥ ಏನು ಅಂತಂದರೆ ಹೊರಗಡೆಯಿಂದ ಬರೋರು ಏನಾದರೂ ಹಾಳಾಗಲಿ, ಅವ್ರ ದುಡ್ಡು ಹೆಂಗಾದರೂ ಎಕ್ಕುಟ್ಟೋಗ್ಲಿ, ಆದರೆ ನಮ್ಮ ರಾಜ್ಯದ ಜನ ಇದರಿಂದ ಮುಕ್ತರಾಗಿರಬೇಕು. ನಮ್ಮ ಜನ ಗೋವಾದಲ್ಲಿ ನಡೆಯುವಂಥ ಯಾವುದೇ ಕೆಸಿನೋ ಗೇಮ್ಗಳಲ್ಲಿ ಹೋಗಿ ಹಣನ ಕಳ್ಕೋಬಾರ್ದು. ಈವನ್ ಗೋವಾದಲ್ಲಿ ಅಲ್ಲಿಯ ಲೋಕಲ್ಸು ಅಥವಾ ರೆಸಿಡೆನ್ಸ್ ಏನಾದರೂ ಗೋವಾದ ಕೆಸಿನೋ ಗೇಮ್ಗಳಿಗೆ ಹೋಗಿ ಏನಾದರೂ ದುಡ್ಡನ್ನು ಕಟ್ಕೊಂಡು ಜೂಜಾಡ್ತಾ ಇತ್ತು ಅಂತಂದರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ.
ಇನ್ ಕೇಸ್ ಅವ್ರು ಬೇಕಾದರೆ ಅದೇ ಕೆಸಿನೋ ಗೇಮ್ಗಳಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಬೋದು, ಆಗ್ಬೋದು, ಕುಕ್ಕಿಂಗ್ ಮಾಡ್ಬೋದು, ಅಥವಾ ಅಲ್ಲಿ ಸೇವೆಗಳನ್ನು ಸಲ್ಲಿಸ್ಕೊಂಡು ಸಂಪಾದನೆ ಮಾಡ್ಬೋದು. ಯಾಕೆ ನಿಮಗೆ ಅಷ್ಟು ದೊಡ್ಡ ಕೆಸಿನೋ ಗೇಮ್ಗಳ ಒಡೆಯನೇ ಆಗ್ಬೋದು. ಆದರೆ ಅಲ್ಲಿಯ ಗೋವಾದವರು ಯಾವುದೇ ಕಾರಣಕ್ಕೂ ಕೆಸಿನೋ ಗೇಮನ್ನು ಆಡೋಂಗಿಲ್ಲ. ಇದು ಹೆಂಗಾಯಿತು ಅಂತಂದರೆ, ಪಕ್ಕದ ಮನೆಯವನು ಎಕ್ಕುಟ್ಟೋಗು ಗುರು, ನನಗೆ ನಿನ್ನಿಂದ ದುಡ್ಡು ಬೇಕು ಅಷ್ಟೇ ಅಂತ ಹೇಳಂಥ ಒಂದು ನೀಚ ಮನಸ್ಥಿತಿನ ಇಟ್ಕೊಂಡೆ ಇಷ್ಟು ವರ್ಷದವರೆಗೂ ಬಂದರು. ಆದರೆ ಇವತ್ತು ನೋಡಿ, ಗೋವಾದಲ್ಲಿ ಟೂರಿಸಮು ನೆಗರು ಬಿದ್ದೋಗಿದೆ, ಮೊಕಡೆ ಮುಚ್ಚೋಗಿದೆ. ಯಾವುದನ್ನು ನಾವು ಡೆವಲಪ್ ಮಾಡ್ಬೋದು ಜೂಜಾಡಿಸಿದ್ರೆ ಅಂತಂದ್ಬಿಟ್ಟು ಮಾಡಿದ್ರೋ ಅದೇ ಟೂರಿಸಮು ಇವತ್ತು ಗೋವಾದಲ್ಲಿ ನೀವು ಎಲ್ಲರೂ ಕೂಡ ಹೋಗೋಕ್ಕೆ ಎದುರ್ಕೋತಾ ಇದ್ದೀವಿ. ಆ್ಯಂಡ್ ಅದು ಬೇಡ ಅಂತಲೂ ಕೂಡ ತುಂಬ ಜನ ಡಿಸೈಡ್ ಮಾಡಿದ್ವಿ. ನಾವು ಕಾಲೇಜ್ ಟೈಮಲ್ಲೆಲ್ಲ ಓದಬೇಕಾದ್ರೆ, ಅಥವಾ ನಮಗಿಂತನೂ ಕೂಡ ಎಷ್ಟೋ ಜನ್ರೇಷನ್ಗಳು ಗೋವಾ ಅನ್ನೋದನ್ನು ಕಾಲೇಜ್ ಟೈಮಲ್ಲಿ ಒಂದು ಡೆಸ್ಟಿನೇಷನ್ ಪ್ಲೇಸಸ್ಗಳನ್ನಾಗಿ ಇಟ್ಕೊಂಡಿದ್ರು. ಆದರೆ ಇವತ್ತು ಗೋವಾ ಅನ್ನೋದನ್ನು ಯಾರೂ ಅಷ್ಟೊಂದು ದೊಡ್ಡದಾಗಿ ವಿಜೃಂಭಣೆ ಮಾಡಲ್ಲ. ಈ ರೀತಿ ಒಂದು ರಾಜ್ಯನೇ ಬಿದ್ದೋಗಿರಬೇಕಾದ್ರೆ ಸೋನು ಶ್ರೀನಿವಾಸ್ ಗೌಡ ಅವರು, ನೀವು ಮೇ ಬಿ ಇದು ಗೊತ್ತೋ ಗೊತ್ತಿಲ್ಲದೆ ಹಾಕಿದ್ರೋ ಏನೋ ಗೊತ್ತಿಲ್ಲ, ನೀವು ಆ ಇವೆಂಟಲ್ಲಿ ಗೆಸ್ಟಾಗಿ ಹೋಗ್ತಾ ಇದ್ದೀರಾ, ಅದು ನಮ್ಮೆಲ್ಲರಿಗೂ ಕೂಡ ಖುಷಿ. ನೀವೊಂದು ಮಾಡಲಾಗಿ ಹೋಗ್ತು ಅಂತಂದರೆ, ಅಥವಾ ನೀವು ಒಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಹೋಗ್ತು ಅಂತಂದರೆ, ಅಲ್ಲಿ ನೀವು ಎಲ್ಲರ ಮಧ್ಯೆ ಕನ್ನಡದವರು ಮೇಲೆ ನಿಂತಿದ್ದಾಗ ಖುಷಿ. ಆದರೆ ಯಾವುದರಲ್ಲಿ ನೀವು ಬೇರೆ ಆ್ಯಕ್ಟಿವಿಟಿಗಳು ಬಿಟ್ಟು ಕೆಸಿನೋ ಗೇಮನ್ನು ನೀವು ಇಲ್ಲಿ ಪ್ರಮೋಟ್ ಮಾಡ್ತು ಅಂತಂದರೆ ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಕೆಸಿನೋ ಗೇಮ್ಗೆ ಹೋಗ್ತೀನಿ ಅಂತ ಅಂದ್ಕೊಳ್ಳೋಂಗೆ 1 ತಿಂಗಳು ಜೈಲು ಸಿಗುತ್ತೆ ಅನ್ನೋದಾದರೆ, ನೀವು 1 ಮಿಲಿಯನ್ ಫಾಲೋವರ್ ಇಟ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲ ಫಾಲೋವರ್ಸ್ಗೆ ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇದರಿಂದ ಬರೋಂಥ ಕಾನೂನು ಶಿಕ್ಷೆ ಎಷ್ಟಿರ್ಬೋದು ಅಂತ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ. ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಇಲ್ಲೀಗಲ್ ಜೂಜು ಅನ್ನೋದು ಏನು ಬರುತ್ತೋ ಅವೆಲ್ಲದರಲ್ಲೂ ಕೂಡ ನಾವು ವಾಯ್ಸ್ ರೈಸ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನಮ್ಗೆ ಅನಿಸ್ಬೋದು ಒಂದು ಸ್ಟೋರಿ, ಒಂದು ಸ್ಟೇಟಸಿಂದ ಏನಾಗುತ್ತೆ ಗುರು ಅಂತ. ಬೇರೆ ರಾಜ್ಯದವರು ನಮ್ಮ ರಾಜ್ಯದ ಜನ ಹಾಳಾಗಬಾರ್ದು, ನಮ್ಮ ಜನ ಅವ್ರ ದುಡ್ಡು ಇಟ್ಕೊಂಡು ಚೆನ್ನಾಗಿ ಬದುಕಲಿ ಅಂತ ಎಷ್ಟು ಅನ್ಕೋತಾರೋ, ಆ ರೀತಿ ನಮ್ಮನ್ನು ಬೆಳೆಸಿದಂಥ ಜನಕ್ಕೆ ನಮ್ಮ ಜನಕ್ಕೆ ಒಳ್ಳೇದು ಕೊಡೋಣ ಅನ್ನೋದು ಯಾಕೆ ನಮಗಿರಲ್ಲ? ಇದು ನನ್ನ ಪ್ರಶ್ನೆ. ಅನ್ಬೋದು ಈ ಯಾವುದಾದ್ರೂ ಈ ಇಲ್ಲಿಗಲ್ ಜೂಜಿಂದನೋ ವಿಡಿಯೋ ಹೇಳೋದ್ರಿಂದನೋ ಏನಾಗ್ಬಿಡುತ್ತೆ, ಏನೂ ಆಗಲ್ಲ ಅಂತ ಹೇಳೋ ಎಷ್ಟೋ ಜನ, ನೀವು ನಿಮ್ಮ ಮನೆಗಳಿಗಾದಾಗ ಅಷ್ಟೇ ಅದು ಗೊತ್ತಾಗೋದು, ಅಲ್ಲಿವರೆಗೂ ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಕ್ಲೋಸ್ ನೆಟ್ವರ್ಕಲ್ಲಿರೋ ಒಬ್ಬರನ್ನ ಕಳ್ಕೊಂಡು ನೋಡಿ, ಆವಾಗ ಗೊತ್ತಾಗುತ್ತೆ ಈ ಜೂಜು ಎಸ್ಪೆಷಲಿ ಆನ್ಲೈನಲ್ಲಿ ಮತ್ತು ಕೆಸಿನೋಗಳಲ್ಲಿ ಕರೆದು ಆಡಿಸ್ತಾರಲ್ಲ, ಅದು ಅಷ್ಟು ತಮಾಷೆ ವಿಚಾರನೇ ಅಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ. ಜೊತೆಗೆ ಸೋನು ಶ್ರೀನಿವಾಸ್ ಗೌಡ ಅವರೇ, ನಿಮ್ಮ ಮೇಲೆ ನನಗೆ ಪರ್ಸ್ನಲ್ ಗಡ್ಜೆ ನಿಮ್ಗೆ ಏನೂ ಇಲ್ಲ. ನಾನು ಬಿಫೋರ್ ನಿಮಗೆ ಈಗ ಒಂದು 3 ತಿಂಗಳ ಹಿಂದೆಯೇ ಕಮಿಷನರ್ ಆಫೀಸಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲೂ ಕೂಡ ನಿಮಗೆ ಕರೆಸಿ ಹೇಳಿದಾಗ ಇನ್ನು ಮುಂದೆ ನಾನು ಇದನ್ನು ಮಾಡಲ್ಲ ಅಂತ ಹೇಳಿದ್ರಿ. ಆದರೆ ಮತ್ತೆ ನೀವು ಇದನ್ನು ಮಾಡಿದ್ದೀರಾ. ಮೇ ಬಿ ನೀವು ಅಲ್ಲಿ ಗೆಸ್ಟಾಗಿ ಹೋಗ್ತಾ ಇರೋದಕ್ಕೆ ಮಾಡ್ತಾ ಇದ್ದೀರಾ, ಅದೇ ನಮಗೇನು ತೊಂದರೆ ಇಲ್ಲ. ಬಟ್ ಆದರೆ ಅಲ್ಲಿ ಕೆಸಿನೋ ಗೇಮ್ಸ್ಗಳದ್ದು ಬಗ್ಗೆ ಡೀಟೇಲ್ಸ್ ಹಾಕಿದ್ದೀರಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಲೀಗಲ್ ಇಲ್ಲ. ನೀವು ಕರ್ನಾಟಕದವರಾಗಿರೋದ್ರಿಂದ ಕರ್ನಾಟಕದಲ್ಲಿದ್ದು ಅದನ್ನು ನೀವು ಪ್ರಮೋಷನ್ ಮಾಡ್ತು ಅಂತಂದರೆ ನಿಮಗೆ ಕಾನೂನು ರೀತಿಯ ಶಿಕ್ಷೆ ಆಗೋಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಆದಷ್ಟು ಬೇಗ ಆ ಪೋಸ್ಟ್ನ ಡೆಲೀಟ್ ಮಾಡಿ. ನಾನು ಮೇ ಬಿ ನಿಮ್ಗೆ ಡೈರೆಕ್ಟಾಗಿ ನಾನು ಮೆಸೇಜ್ ಮಾಡ್ಬೋದಿತ್ತು. ಬಟ್ ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ನಾವೇನೋ ಒಂದು ಕಂಟೆಕ್ಸ್ಟ್ ಇಟ್ಕೊಂಡು ಹೇಳಕ್ಕೆ ಹೋಗ್ತೀವಿ, ಬಟ್ ಅದು ಬೇರೆ ಏನೋ ರೀತಿ ಟರ್ನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಏನೇ ಇದ್ರೂ ಈ ಥರ ವೀಡಿಯೋಗಳಲ್ಲೇ ಹೇಳ್ತೀನಿ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ನನ್ನ ಉದ್ದೇಶ ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ಜೂಜು ಮುಕ್ತ ಕರ್ನಾಟಕ ಆಗಬೇಕು. ಇಲ್ಲಿ ಆನ್ಲೈನ್ ಜೂಜಾಗಲಿ ಅಥವಾ ನೀವು ಅದನ್ನು ಬಂದು ಇನ್ಫ್ಲೂಯೆನ್ಸ್ ಮಾಡಿ ಆಡಿ ದುಡ್ಡು ಗೆಲ್ಬೋದು, ಇದ್ದಲ್ಲೇ ಗೆಲ್ಬೋದು ಅನ್ನೋ ಥರ ಹೇಳೋಂಥ ಯಾವುದೇ ಆ್ಯಕ್ಟಿವಿಟಿಗಳಾದರೂ ಅದರಲ್ಲಿ ನಾನು ಕ್ವಶನ್ ರೈಸ್ ಮಾಡ್ತೀನಿ ಅಂತ ಹೇಳ್ತಾ, ಜನ ನಿಮ್ಗಳಿಗೂ ಹೇಳ್ತಾ ಇದ್ದೀನಿ, ಫ್ಯಾನ್ಸು ಅಂತ ಅಂದ್ಕೊಂಡು ಅವ್ರು ಹೇಳೋದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಅದರಲ್ಲಿ ಅದನ್ನು ನಾನು ಮುಂದೆ ಮಾಡಲ್ಲ ಅಂತ ಹೇಳಿ ಅದನ್ನು ಮನಃಪರಿವರ್ತನೆ ಮಾಡಿಕೊಂಡು ದೊಡ್ಡವರಾಗಿದ್ದಾರೆ. ಅವರೆಲ್ಲರಿಗೂ ಒಂದು ದೊಡ್ಡ ಸಲ್ಯೂಟು. ಆದರೆ ಇನ್ನೂ ಕೂಡ ನನಗೆ ದುಡ್ಡು ಸಾಕ್ತಾ ಇಲ್ಲ, ಅಥವಾ ನನ್ನ ಲೈಫ್ನ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ಬ್ರ್ಯಾಂಡ್ಸ್ಗಳು ಬರ್ತಾ ಇಲ್ಲ, ಇನ್ನೇನು ಮಾಡಲಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನಮಗೆ ಸಿನಿಮಾದವ್ರು ಕರೆದ್ರೆ ನಾವು ಮಾಡ್ತಾ ಇರಲಿಲ್ಲ ಅಂತ ಹೇಳೋ ನೀವುಗಳು ನಿಮ್ಮ ಮನೆಗಳಲ್ಲಿ ಆ ಥರ ಪ್ರಾಬ್ಲಮ್ ಆದಾಗ ಇದೇ ಮಾತನ್ನು ಹೇಳ್ತೀರಾ ಅಂತ ಒಂದು ಸಲ ಯೋಚನೆ ಮಾಡಿ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.